ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಚಿಕ್ಕಮಗಳೂರು ತಾಲೂಕಿನ ಹುಣಸೇಹಳ್ಳಿ ಸಮೀಪದ ಹೆರಂಬಿಪುರ ಗ್ರಾಮದಲ್ಲಿ ಕಾಡಾನೆಯೊಂದನ್ನು ಸೆರೆ ಹಿಡಿಯಲಾಗಿದೆ. ಕಳೆದ ವಾರವಷ್ಟೇ ನಾಗೇಶ್ ಗೌಡ ಎನ್ನುವರ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಕಾರ್ಮಿಕರನ್ನು ಈ ಒಂದು ಆನೆ ತುಳಿದು ಸಾಯಿಸಾಕಿತ್ತು. ಅದಾದ ಮೇಲೆ ಆ ಊರಿನ ಜನರೆಲ್ಲ ಗಲಾಟೆ ಮಾಡಿ, ಇಲ್ಲ ಇಲ್ಲಿ ಆನೆಗಳ ಹಾವಳಿ ಜಾಸ್ತಿ ಆಗಿದೆ, ನೀವು ಈ ಆನೆನ ಸೆರೆ ಹಿಡಿಲೇಬೇಕು ಅಂತ ಆರೋಪನ ಮಾಡಿ ಒತ್ತಾಯನ ಮಾಡಿದರು ಮತ್ತು ಅರಣ್ಯ ಇಲಾಖೆಗೆ ದೂರನ್ನ ಕೊಟ್ಟಿದ್ದರು. ಅದರ ಮೇರೆಗೆ ಈ 3 ದಿನಗಳ ಹಿಂದಷ್ಟೇ ಈ ಆನೆಯನ್ನು ಹಿಡಿಬೇಕು ಅಂತ ಎಲ್ಲ ಅರಣ್ಯ ಸಿಬ್ಬಂದಿಗಳು ಕೂಡ ಅಲ್ಲಿ ಹೋಗಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರು. ಆದರೆ 2 ದಿನದ ಹಿಂದಷ್ಟೇ ಇಲ್ಲ, ಈ ಆನೆಗಳು ಬೇರೆ ಕಡೆ ಹೋಗಿದ್ದಾವೆ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅರಣ್ಯ ಇಲಾಖೆಯವರು ಹೇಳಿದ್ರಂತೆ. ಮತ್ತೆ ನಾಗೇಗೌಡ ಅನ್ನೋರ ಕಾಫಿ ತೋಟದಲ್ಲಿ ಕೆಲಸನ ಶುರು ಮಾಡಿದರು. ಯಾಕೆಂದ್ರೆ ಆನೆಗಳು ಬೇರೆ ಕಡೆ ಹೋಗಿದ್ದಾವೆ, ಇಲ್ಲಿಲ್ಲ ಅಂತ ಹೇಳಿದ ಮೇಲೆ ಸರಿ ಆಯಿತು ಅಂತ ಕೆಲಸನ ಶುರು ಮಾಡಿದರು. ಭಾನುವಾರ ಬೆಳಿಗ್ಗೆ ಸುಮಾರು 9 ಗಂಟೆ ಸುಮಾರಿಗೆ ನಾಗೇಶ್ ಗೌಡ ಅನ್ನೋರ ಕಾಫಿ ತೋಟಕ್ಕೆ ಎಲ್ಲ ಕಾರ್ಮಿಕ ಮಹಿಳೆಯರು ಎಲ್ಲರೂ ಕೂಡ ಕಾಫಿ ಕೊಯ್ಲಿಕ್ಕೆ ಅಥವಾ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಆಗ ಹೋದಂಥ ಸಂದರ್ಭದಲ್ಲಿ ಈ ಕಾಡಾನೆ ಎಲ್ಲಿತೋ ಏನೋ ಏಕಾಏಕಿ ದಾಳಿ ಮಾಡಿದೆ. ವಿಜಯನಗರ ಜಿಲ್ಲೆಯ ಕಾರ್ಮಿಕ ಮಹಿಳೆಯವರು ಇಲ್ಲಿಗೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಗೆ ಕೆಲಸಕ್ಕೆ ಅಂತ ಬಂದಿದ್ದರು. ಆ ಸಂದರ್ಭದಲ್ಲಿ ಈ ಬೋರಮ್ಮ 45 ವರ್ಷ ಇವರಿಗೆ ಆವಾಗ ಈ ಒಂದು ಆನೆ ದಾಳಿ ಮಾಡಿ ಅವ್ರನ್ನ ತುಣಿದು ಹಾಕಿದೆ. ಅದನ್ನು ನೋಡಿದಂಥ ಜನರು ಅಲ್ಲಿದ್ದ ಎಲ್ಲರೂ ಕೂಡ ಓಡಿ ಹೋಗಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ. ಈ ಬೋರಮ್ಮ ಅನ್ನೋರು ಸಿಕ್ಕಾಕೊಂಡು ಈ ಆನೆಗೆ ಬಲಿಯಾಗಿದ್ದಾರೆ. 1 ವಾರದ ಅಂತರದಲ್ಲಿ 2 ಕಾರ್ಮಿಕರನ್ನು ಬಲಿ ಪಡ್ಕೊಂಡಂತಹ ಆನೆಯನ್ನು ಸೆರೆ ಹಿಡಿಲೇಬೇಕು, ಮತ್ತು ನಮಗೆ ಶಾಶ್ವತವಾದ ಪರಿಹಾರ ಬೇಕು. ಸುಮ್ಮನೆ ಏನೋ ಒಂದು ಆನೆನ ಸೆರೆ ಹಿಡಿಯೋದು, ಅದು ಮತ್ತೆ ಮರುಕಳಿಸ್ತಾ ಇರುತ್ತೆ, ಮತ್ತೆ ಕಾರ್ಮಿಕರನ್ನು ಬಲಿ ಪಡ್ಕೋತಿರುತ್ತೆ, ಇಲ್ಲಿ ತಿರುಗಾಡೋಕ್ಕೆ ನಮಗೆ ಭಯ ಆಗಿಬಿಟ್ಟಿದೆ ಅಂತ ಊರಿನ ಗ್ರಾಮಸ್ಥರು ಗಲಾಟೆನ ಮಾಡಿದ್ದಾರೆ. ಯಾವಾಗ ಬೋರಮ್ಮ ಅನ್ನೋ ಮಹಿಳೆ ಮೃತಪಟ್ಟರೋ ಆ ಮಹಿಳೆಯ ಶವವನ್ನು ಇಟ್ಟು ಊರಿನ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೋರಮ್ಮನ ಮೇಲೆ ಆನೆ ದಾಳಿ ಮಾಡಿದ 24 ಗಂಟೆಯ ಒಳಗಾಗಿ ಈ ಒಂದು ಒಂಟಿ ಸಲಗವನ್ನು ಸೆರೆ ಹಿಡಿದಿದ್ದಾರೆ. ಈ ಒಂದು ಆನೆಗೆ ಡಾಟ್ ಮಾಡಿದ್ದು ರಮೇಶ್ ಡಾಕ್ಟರ್ ವೈದ್ಯರ ತಂಡ. ಈ ಆನೆಯನ್ನು ಸೆರೆ ಹಿಡಿಯಲು ಸಾಕಷ್ಟು ಸಾಕಾನೆಗಳನ್ನ ಬಳಸ್ಕೊಂಡಿದ್ದಾರೆ. ಭೀಷ್ಮ, ಶ್ರೀಕಂಠ ಮತ್ತು ಭೀಮ ಎಲ್ಲ ಆನೆಗಳನ್ನ ಬಳಸ್ಕೊಂಡಿದ್ದಾರೆ. ಎಲ್ಲ ಆನೆಗಳ ಕಾರ್ಯಾಚರಣೆಯಿಂದ ಈ ಒಂದು ಒಂಟಿ ಸಲಗ ಸೆರೆಯಾಗಿದೆ. ಅಂತೂ ಕಾರ್ಮಿಕರನ್ನು ಬಲಿ ಪಡ್ಕೊಂಡಂಥ ಆನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಮತ್ತು ನಮ್ಮ ಸಾಕಾನೆಗಳು ಕೂಡ ಇದ್ದಾವೆ. ಆನೆ ನೋಡಿ, ನೀವು ನೋಡ್ಬೋದು, ಮಧ್ಯದಲ್ಲಿ ಇದೆ. ಆ ಕಡೆ ಈ ಕಡೆ ಸಾಕಾನೆಗಳು ನಿಂತಿದ್ದಾವೆ. ಕ್ರೇನ್ ಇದೆ ಮತ್ತು ಹಿಂದೆ ಲಾರಿ ಕೂಡ ಇದೆ. ಈ ಕ್ರೇನ್ನ ಮೂಲಕ ಬೆಲ್ಟ್ನ ಹಾಕಿ ಕಟ್ಟಿ ಈ ಆನೆಯನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಸೆರೆ ಹಿಡಿದಿರುವಂಥ ಒಂಟಿ ಸಲಗಕ್ಕೆ ಬೆಲ್ಟ್ನ ಹಾಕಬೇಕು. ಆ ಬೆಲ್ಟ್ನ ಹಾಕಿ ಕಟ್ಟಿ ಕ್ರೇನ್ನ ಮೂಲಕ ಅದನ್ನು ಎತ್ತಿ ಹಿಂದೆ ಇರುವಂಥ ಲಾರಿಗೆ ತುಂಬಿಸ್ಬೇಕು. ಹಾಗಾಗಿ ಅರಣ್ಯ ಸಿಬ್ಬಂದಿ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಬೆಲ್ಟ್ನ ಹಾಕೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದಕ್ಕೆ ಹಾಕೋಕ್ಕೆ ಆಗ್ತಾ ಇಲ್ಲ. ಆಚೆ ಈಚೆ ಸಾಕಾನೆಗಳಿದ್ದಾವೆ, ಆದರೂ ಕೂಡ ಒಂದು ಭಯ ಇದ್ದೇ ಇರುತ್ತೆ. ಆನೆಗಳು ಅಷ್ಟು ಸುಲಭ ಅಲ್ಲ. ಅದು ಒಂದು ಇಂಜೆಕ್ಷನ್ನ ಮಂಪರಲ್ಲಿ ಇದ್ದರೂ ಕೂಡ ತುಂಬ ಭಯ ಆಗುತ್ತೆ, ಹಿಂದೆ ತುಂಬ ಶ್ರಮ ಇರುತ್ತೆ. ಹಾಗಾಗಿ ಅದು ಬೆಲ್ಟ್ನ ಹಾಕೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಅದಕ್ಕೆ ಹಾಕೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆಚೆ ಈಚೆ ಓಲಾಡ್ತಾ ಇದೆ. ಹೀಗೆಲ್ಲ ಇರುವಾಗ
ತುಂಬ ಕಷ್ಟ. ಭೀಮ ನೋಡಿ, ಆಚೆ ಭೀಮ ಇದ್ದಾನೆ, ಅವನು ಹಿಂಗಡೆ ಹಾಕಿ ಹಿಂಗೆ ತಳ್ತಾ ಇದ್ದಾನೆ ಮುಂದಕ್ಕೆ ಹೋಗು ಅಂತ. ಆದರೂ ಕೂಡ ಆ ಆನೆ ಹಿಂದಕ್ಕೆ ಜರ್ಕೊಂಡು ಹೋಗ್ತಾ ಇದೆ. ಅದ್ರ ಬೆಲ್ಟ್ನ ಹಾಕಬೇಕು, ಬೆಲ್ಟ್ನೆಲ್ಲ ಹಾಕಿ ಬಿಗಿಯಾಗಿ ಕಟ್ಟಬೇಕು. ಅದೆಲ್ಲವನ್ನು ಮಾಡಿ ಆದಮೇಲೆ ಈ ಒಂದು ಆ ಲಾರಿಗೆ ಈ ಒಂದು ಸೆರೆ ಹಿಡಿದಿರೋಂಥ ಆನೆಯನ್ನು ತುಂಬಿಸ್ಬೇಕಾಗುತ್ತೆ. ಸೆರೆ ಹಿಡಿದಿರುವಂಥ ಒಂಟಿ ಸರ್ಗಕ್ಕೆ ಬೆಲ್ಟ್ನ ಹಾಕಬೇಕು ಅಂತ ತುಂಬ ಪ್ರಯತ್ನನ ಪಡ್ತಾ ಇದ್ದಾರೆ, ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬೆಲ್ಟ್ನ ಹಾಕಿಸ್ಕೋತಾ ಇಲ್ಲ. ಅದ್ರ ಹತ್ರಕ್ಕೆ ಹೋಗೋ ಭಯ. ಆಚೆ ಈಚೆ ಸಾಕಾನೆಗಳಿದ್ರೂ ಕೂಡ ಆ ಒಂದು ಕಾಡಾನೆ ಹತ್ರಕ್ಕೆ ಅಷ್ಟು ಸುಲಭವಾಗಿ ಹೋಗೋಕ್ಕೆ ಆಗಲ್ಲ. ಅದು ಇಂಜೆಕ್ಷನ್ನ ಮತ್ತಲ್ಲಿದ್ರೂ ಅದು ತುಂಬ ಆಚೆ ಈಚೆ ಓಲಾಡ್ತದೆ, ಹಿಂದಕ್ಕೆ ಹೋಗ್ತಾಯಿದೆ, ಮುಂದಕ್ಕೆ ಬರ್ತಾಯಿದೆ, ಈ ಥರ ಎಲ್ಲ ಆಗ್ತಾಯಿದೆ. ಹಾಗಾಗಿ ಇದು ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಅದು ಬೆಲ್ಟ್ನ ಹಾಕಲಿಕ್ಕೆ. ಅಂತೂ ಬೆಲ್ಟ್ನ ಹಾಕಿ ಕಟ್ಟಿದ್ದಾರೆ. ಭೀಮ ಅವನ ಸೊಂಡ್ಲಲ್ಲಿ ಮತ್ತು ದಂತದಲ್ಲಿ ಆ ಕಡೆ ತಿರುಗು ಅಂತ ಹೇಳ್ತಾ ಇದ್ದಾನೆ. ಆಚೆ ಈಚೆ ಸಾಕಾನೆಗಳನ್ನ ನಿಲ್ಲಿಸ್ಕೊಂಡು ಈ ಒಂದು ಕಾಡಾನೆಗೆ ಬೆಲ್ಟ್ನ ಕಟ್ಟಿದ್ದಾರೆ. ಕಟ್ಟಿ ಆಗಿದೆ. ಈಗ ಕ್ರೇನ್ನ ಮೂಲಕ ಅದನ್ನು ಮೇಲಕ್ಕೆ ಎತ್ತಿ, ಕಾಡಾನೆಯನ್ನು ಮೇಲಕ್ಕೆ ಎತ್ತಿ ಈ ಹಿಂದೆ ಇರುವ ಅಂಥ ಒಂದು ಲಾರಿಗೆ ಈ ಒಂದು ಆನೆಯನ್ನು ತುಂಬಿಸ್ತಾರೆ. ತುಂಬಿಸಿ ಆದಮೇಲೆ ಇದನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಕಥಾ ಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.